ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮೈ ಹೀರೋ ಅಕಾಡೆಮಿಯ ಸೀಸನ್ 1 ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಚಾನಲಲ್ಲಿ ಇದೆ ಪ್ಲೇಲಿಸ್ಟಲ್ಲಿ ಹಾಕಿಟ್ಟಿದ್ದೀನಿ. ಇದು ಬಂದುಬಿಟ್ಟು ಸೀಸನ್ 2 ಆ್ಯಂಡ್ ಇದರಲ್ಲಿ ಟೋಟಲ್ ಆಗಿ 25 ಎಪಿಸೋಡ್ಸ್ ಇದೆ. ನಾನು ಈ ವಿಡಿಯೋದಲ್ಲಿ 9 ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ನಾವು ನೋಡ್ತೀವಿ ಒಂದು ಮೀಟಿಂಗ್ ನಡೀತಾ ಇದೆ. ಯಾಕಂದರೆ ವಿಲನ್ಸ್ಗಳು ತುಂಬಾ ದೊಡ್ಡ ಒಂದು ಕಂಟಕ ಕೊಟ್ಟಿರ್ತಾರೆ ಹೀರೋಸ್ಗಳಿಗೆ ಆ್ಯಂಡ್ ಅದರಿಂದ ತುಂಬ ಕಷ್ಟದಲ್ಲಿ ಬಚಾವಾಗಿದ್ದಾರೆ ಇವರೆಲ್ಲ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಮಿಡೋರಿಯಾನ. ಅವನು ಎಕ್ಸಸೈಸ್ ಮಾಡ್ತಿದ್ದಾನೆ ಆ್ಯಂಡ್ ಅಲ್ಲಿಗೆ ತಾಯಿ ಬರ್ತಾರೆ. ಅವನು ಎಕ್ಸಸೈಸ್ ಮಾಡ್ತಿರೋದು ನೋಡಿ ಅವ್ರಿಗೆ ಖುಷಿ ಆಗುತ್ತೆ ಆ್ಯಂಡ್ ಊಟಕ್ಕೆ ಕರೀತಾರೆ. ಅವನು ಆಯಿತು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು ಆ್ಯಕ್ಚುಲಿ. ಆ್ಯಂಡ್ ಒಬ್ಬ ಸ್ಟ್ರಿಕ್ಟ್ದವನು ಇರ್ತಾನೆ. ಅವ್ನು ಯಾವಾಗಲೂ ಪ್ರಿನ್ಸಿಪಲ್ಸ್ ರೂಲ್ಸ್ ರೆಗ್ಯುಲೇಷನ್ ಹೇಳ್ತಾ ಇರ್ತಾನೆ ನೋಡಿ. ಆ ಒಂದು ಕ್ಯಾರೆಕ್ಟರ್ ತುಂಬ ಜಾಸ್ತಿ ಫನ್ನಿ ಅನ್ನಿಸ್ತದೆ ಕೆಲವು ಸರಿ. ಯಾಕಂದರೆ ಅವನು ಸುಮ್ಮನಿರಿ ಅಂತ ಹೇಳ್ತಾರೆ ಆ್ಯಂಡ್ ಇಡೀ ಟೀಮ್ ಅವ್ರು ಏನಿರ್ತಾರೆ ಅವರು ನಾವೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀವಿ, ನೀನು ಕೂಡ ಕೂತ್ಕೋ ಅಂತ ಹೇಳೋದು. ಆ್ಯಂಡ್ ಅವ್ನು ಫ್ರಸ್ಟ್ರೇಟಲ್ಲಿ ಮುಖ ತಿರುಗಿಸೋದು. ಆ ಸೀನ್ ಫನ್ನಿ ಇತ್ತು. ಓಕೆ, ಈಗ ಡೈರೆಕ್ಟ್ ಪಾಯಿಂಟ್ ಬರೋಣ. ಈಗ ಸರ್ ಬರ್ತಾರೆ. ಅವ್ರಿಗೆ ತುಂಬ ಏಟಾಗಿರ್ತದೆ, ಆದರೂ ಕೂಡ ಅವ್ರು ಬರ್ತಾರೆ ಆ್ಯಂಡ್ ಹೇಳ್ತಾರೆ ಒಂದು ಕಾಂಪಿಟೇಷನ್ ಆಗಲಿಕ್ಕಿದೆ, ಸ್ಪೋರ್ಟ್ಸ್ ಕಾಂಪಿಟೇಷನ್. ಅದರಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳುತ್ತಾರೆ ಆ್ಯಂಡ್ ಯಾರು ವಿನ್ ಆಗ್ತಾರೆ ನೋಡಿ ಅವ್ರಿಗೆ ಒಂದು ಒಳ್ಳೆ ಪ್ಲೇಸ್ ಸಿಗುತ್ತೆ, ಹಾಗೆ ಹಂಗೆಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಇಡೀ ವರ್ಲ್ಡಲ್ಲಿ ಜಾಸ್ತಿ ನೋಡೋ ಒಂದು ಶೋ ಅಂತೆ ಆ್ಯಂಡ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಹಾಗೆ ಹೆಂಗೆ ಅಂತ. ಸೊ ಇಲ್ಲಿ ನಾವು ನೋಡ್ತೀವಿ ನಮ್ಮ ಹೀರೋಯಿನ್ ಇದ್ದಾಳೆ ನೋಡಿ, ಓರೋದಕ್ಕೆ ಏನಿದ್ದಾಳೆ ಅವಳು ತುಂಬ ಜಾಸ್ತಿ ಎಕ್ಸೈಟ್ ಆಗಿರ್ತಾಳೆ ಆ್ಯಂಡ್ ಇವರೆಲ್ಲ ನರ್ವಸ್ ಆಗ್ತಾರೆ. ಇವಳ ಎಕ್ಸೈಟ್ಮೆಂಟ್ ನೋಡಿ. ಆ್ಯಂಡ್ ಇವ್ರು 3 ಜನ ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇವಳು ಹೇಳ್ತಾಳೆ ನಾನು ಯಾಕೆ ಹೀರೋ ಆಗಲಿಕ್ಕೆ ಬಂದದ್ದು ಅಂತ. ಯಾಕಂದರೆ ಹಣಕ್ಕೋಸ್ಕರ, ನನ್ನ ತಂದೆ ತಾಯಿನ ನೋಡ್ಕೋಬೇಕು ಅನ್ನೋ ಒಂದು ಉದ್ದೇಶ, ಅವ್ರಿಗೊಂದು ಒಳ್ಳೆ ಲೈಫ್ ಕೊಡಬೇಕು ಅಂತ. ಈ ಸೀನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅವರಿಬ್ಬರು ಎಕ್ಸ್ಪ್ರೆಷನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ನಾವು ನೋಡ್ತೀವಿ ಅಲ್ಲಿ ಆಲ್ ಮೈಟ್ ಬರ್ತಾರೆ. ಆಲ್ ಮೈಟ್ ಬಂದು ಮಿಡೋರಿಯಾನ ಕರ್ಕೊಂಡು ಹೋಗ್ತಾರೆ. ಅದನ್ನು ಐಸ್ ಮ್ಯಾನ್ ನೋಟಿಸ್ ಮಾಡ್ತಾನೆ. ಅವನ ಹೆಸರು ಬಂದುಬಿಟ್ಟು ತುಡೋರೋಕಿ. ಓಕೆನಾ. ಈ ಹೆಸರುಗಳೆಲ್ಲ ತುಂಬ ಕಷ್ಟಪ್ಪ. ಆ್ಯಂಡ್ ಇವರೆಲ್ಲ ಮಾತಾಡ್ತಾ ಇರ್ತಾರೆ ಸ್ಪೋರ್ಟ್ಸ್ ಫೆಸ್ಟಿವಲ್ ಬಗ್ಗೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ತೇಂಗು ಜೊತೆ ಮಾತಾಡ್ತಿರ್ತಾರೆ ನಮ್ಮ ಆಲ್ ಮೈಟ್. ಸ್ವಲ್ಪ ಹೇಳ್ತಾರೆ ಈ ರೀತಿ ಎಲ್ಲ ಮಾಡು ಹಾಗೆ ಹೆಂಗೆ ಅಂತ. ಸೊ ಮಿಡೋರಿಯಾಗೆ ಎಲ್ಲ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಿರುತ್ತೆ ಆ್ಯಂಡ್ ಅವನ ಟೆನ್ಷನ್ ನೋಡಿ ಆಲ್ ಮೈಟ್ಗೂ ಟೆನ್ಷನ್ ಆಗ್ತಿರ್ತದೆ. ಬೇರೆ ಟೀಮ್ ಅವರು ಮಿಡೋರಿಯಾ ಕ್ಲಾಸನ್ನು ನೋಡ್ಲಿಕ್ಕೆ ಬಂದಾಗ ತುಂಬ ಜಾಸ್ತಿ ಎರೋಗೆಂಟಾಗಿ ಬಿಹೇವ್ ಮಾಡೋದು ಕಾಂಚನ್. ಆಫ್ಕೋರ್ಸ್ ಅವನಿಗೆ ತುಂಬ ಜಾಸ್ತಿ ಸಿಟ್ಟಿರುತ್ತೆ ಆ್ಯಂಡ್ ಇವರೆಲ್ಲ ಬಂದು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಇನ್ನೊಬ್ಬ ಕೂಡ ತುಂಬ ಜಾಸ್ತಿ ಕೋಪದಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಎಲ್ಲರೂ ಕೂಡ ಅಂದರೆ ಮಿಡೋರಿಯಾ ಮತ್ತು ಮಿಡೋರಿಯಾ ಫ್ರೆಂಡ್ ಇರ್ತಾನೆ ನೋಡಿ ಅವನು, ಮತ್ತು ಅವಳು ಹುಡುಗಿ ಉರೋದಾಕಿ, ಇವನೆಷ್ಟು ಡೇಂಜರಸ್ ಇದ್ದಾನೆ ಅಂತ. ಒಟ್ಟಾರೆ ಹೇಳೋದಾದರೆ ಕಾಂಚನಿಂದ ಇಡೀ ಕ್ಲಾಸಿಗೆ ಕೆಟ್ಟ ಹೆಸರು. ಯಾಕಂದರೆ ಅವನಿಗೆ ತುಂಬ ಜಾಸ್ತಿ ಕೋಪ ಇರುತ್ತೆ. ಸೊ ಹಾಗಾಗಿ ಅವರೆಲ್ಲ ಎನ್ಕೋತಾರೆ ಈ ಕ್ಲಾಸೇ ಒಂದು ಕೋಪಿಷ್ಟ ಕ್ಲಾಸ್ ಅಂತ. ಈ ಕೋಪಿಷ್ಟ ಕ್ಲಾಸ್ ಹೇಗೆ ಹೀರೋ ಆಗಲಿಕ್ಕೆ ಬಂದಿದ್ದಾರೆ ಅಂತ. ಆ್ಯಂಡ್ ನಮಗೆ ಗೊತ್ತಾಗೋದು ಇಲ್ಲಿ ಏನಂದರೆ ಇವರೆಲ್ಲ ತುಂಬ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ ಎಲ್ಲರೂ ಕೂಡ. ಕಾಂಚನ್ ಆಗಿರ್ಬೋದು ಮತ್ತು ಐಸ್ ಮ್ಯಾನ್ ಆಗಿರ್ಬೋದು, ಬಾಕುಕು, ಅಜೂರಿ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಮಿಡೋರಿಯಾನ ಅಮ್ಮ ಆಲ್ ದಿ ಬೆಸ್ಟ್ ಹೇಳ್ತಾರೆ ನಾನು ಆ ಒಂದು ಪರ್ಫಾಮೆನ್ಸನ್ನು ರೆಕಾರ್ಡ್ ಮಾಡಿರ್ತೀನಿ ಅಂತ. ಸೊ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಆ ಪರ್ಫಾಮೆನ್ಸ್ ಅಟೆಂಡ್ ಆಗಲಿಕ್ಕೆ. ಆ್ಯಂಡ್ ಮೇನ್ಲಿ ಮೀಡಿಯಾದವರಿಗೆ ಸ್ವಲ್ಪ ಕಣ್ಣಿರ್ತದೆ ಕ್ಲಾಸ್ ಎ ಮೇಲೆ, ಅಂದರೆ ಮಿಡೋರಿಯಾ ಕ್ಲಾಸ್ ಮೇಲೆ. ಆ್ಯಂಡ್ ಇಲ್ಲಿ ಆ ಕ್ಲಾಸ್ಲ ಲೀಡರ್ ಬಂದು ಹೇಳ್ತಾರೆ ಬನ್ನಿ ಹೋಗುವ ಅಂತ. ಆ್ಯಂಡ್ ಇವನು ಬರ್ತಾನೆ ತುದೋರಕ್ಕಿ ಬಂದು ಮಿಡೋರಿಗೆ ಹೇಳ್ತಾನೆ ನಂಗೆ ಗೊತ್ತು ನಿಮಗೆ ಆಲ್ ಮೈಟ್ ಸಪೋರ್ಟ್ ಮಾಡ್ತಿದ್ದಾನಂತ ಆ್ಯಂಡ್ ನಾನು ಈ ಒಂದು ಕಾಂಪಿಟೇಷನ್ ವಿನ್ ಆಗ್ತೀನಿ ಅಂತ. ಸೊ ಇಲ್ಲಿ ಕಾಂಚನ್ ತುಂಬ ಜಾಸ್ತಿ ಸಿಟ್ಟು ಮಾಡ್ಕೋತಾನೆ. ಯಾಕಂದರೆ ನಮ್ಮ ಮಿಡೋರಿ ಹೇಳ್ತಾನೆ ನಾನು ಕೂಡ ಈ ಕಾಂಪಿಟೇಷನ್ಗೆ ಯಾರಿಗೂ ಬಿಟ್ಕೊಡಲ್ಲ. ಆ್ಯಂಡ್ ಈ ಸೀನ್ ಕ್ರೇಜಿ ಇತ್ತು. ಫಸ್ಟ್ ಗೇಮ್ ಬರುತ್ತೆ, ಅದು ಬಂದುಬಿಟ್ಟು ಆಬ್ಸ್ಟೇಕಲ್. ಆ್ಯಂಡ್ ಆಬ್ಸ್ಟೇಕಲಲ್ಲಿ ಫಸ್ಟ್ಗೆ ಎಲ್ಲರೂ ಕೂಡ ಓಡಲಿಕ್ಕಿರ್ತದೆ. ಆ್ಯಂಡ್ ಆ ಒಂದು ಓಟದಲ್ಲಿ ಇವನು ಇರ್ತಾನೆ ನೋಡಿ ತುದೋರೋಕೆ, ಅವನು ತುಂಬ ಜಾಸ್ತಿ ಸ್ಪೀಡ್ ಇರ್ತಾನೆ. ಅವನು ಐಸ್ ಮ್ಯಾನ್ ಆದ ಕಾರಣ ಅವನು ತುಂಬ ಜಾಸ್ತಿ ಸ್ಪೀಡಲ್ಲಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇಲ್ಲಿಗೆ 2 ಎಪಿಸೋಡ್ ಮುಗಿತದೆ. ಸೊ ಗೈಸ್ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಐಸ್ ಮ್ಯಾನ್ ಇರ್ತಾನೆ ನೋಡಿ, ಅವನು ತುಂಬ ಜಾಸ್ತಿ ಪವರ್ಫುಲ್ ಆಗಿರ್ತಾನೆ. ಅವನು ಓಡ್ಕೊಂಡು ಹೋಗ್ತಿರ್ತಾನೆ ತುಂಬ ಸ್ಪೀಡಾಗಿ ಆ್ಯಂಡ್ ಮೇಯ್ನಾಗಿ ಆಬ್ಸ್ಟೇಕಲ್ಸ್ ಕೂಡ ಕೊಡ್ತಾ ಇರ್ತಾನೆ ಅವ್ರು ಹಿಂದಿನವ್ರಿಗೆ. ಆ್ಯಂಡ್ ಮುಂದೆ ಹೋಗ್ತಾ 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 ಹಿಂದಿನವರು ತುಂಬ ಆಬ್ಸ್ಟೇಕಲ್ಸನ್ನು ಫೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಮಿಡೋರಿಯಾಗೆ ಪವರನ್ನು ಆ್ಯಕ್ಟಿವ್ ಮಾಡಲಿಕ್ಕೆ ಗೊತ್ತಿರಲ್ಲ. ಅವನ ಹತ್ರ ಪವರ್ ಇರುತ್ತೆ ಬಟ್ ಅವನು ಯೂಸ್ ಹೇಗೆ ಮಾಡೋದು ಗೊತ್ತಿರಲ್ಲ. ಸೊ ಹಾಗಾಗಿ ಅವನು ಅಲ್ಲಿದ್ದ ಒಂದು ಆಬ್ಜೆಕ್ಟಿಂದ ಆ ಒಂದು ಮಿಷನ್ಗಳನ್ನು ಹೊಡಲಿಕ್ಕೆ ಶುರು ಮಾಡ್ತಾನೆ. ತುಂಬ ಜನ ಹುಡುಗಿರು ಕೂಡ ಇರ್ತಾರೆ, ಅವರು ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಕೊಡ್ತಾ ಇರ್ತಾರೆ. ಓಕೆನಾ. ಆ್ಯಂಡ್ ಈ ಮಂಕಿ ಗರ್ಲ್ ಆಗಿರ್ಬೋದು, ಇನ್ನೊಂದು ಕ್ಯಾರೆಕ್ಟರನ್ನು ತೋರಿಸ್ತಾರೆ. ಅವಳು ಮಿಷನನ್ನು ಜಾಸ್ತಿ ಬಳಸ್ತಾ ಇರ್ತಾಳೆ. ಅವಳು ಮಿಷನನ್ನು ಯೂಸ್ ಮಾಡ್ತಾಳೆ ಆ ಒಂದು ಏರಿಯಾದಿಂದ ಜಂಪ್ ಹೊಡಲಿಕ್ಕೆ. ಆ್ಯಂಡ್ ಇಲ್ಲಿ ಹೀರೋಯಿನ್ ಹೇಳ್ತಾಳೆ ಏನು ಮಾರ ನೀನು ಯಾಕೆ ಮಿಷನ್ ಯೂಸ್ ಮಾಡ್ತಿದ್ದೀಯ ಹಾಗೆ ಹಿಂಗೆ ಅಂತ. ಸ್ವಲ್ಪ ಮಾತುಕತೆ ನೋಡ್ತೀವಿ ನಾವು. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಮಿಡೋರಿಯಾ ತುಂಬ ಜಾಸ್ತಿ ಶಾರ್ಪಾಗಿ ಆ ಒಂದು ಏರಿಯಾನ ಪಾಸ್ ಆಗ್ತಾನೆ. ಆ್ಯಂಡ್ ಕಾಂಚನ್ ಮತ್ತು ಐಸ್ ಮ್ಯಾನ್ ಓಡ್ತಾ ಇರ್ತಾರೆ, ತುಂಬ ದೂರ ಹೋಗಿರ್ತಾರೆ ಅವರು. ಆ್ಯಂಡ್ ಲಾಸ್ಟಲ್ಲಿ ಇರ್ತಾನೆ ಮಿಡೋರಿಯಾ. ಅವನು ಏನು ಮಾಡ್ತಾನಂದರೆ ಆ ಒಂದು
ಬಾಂಬ್ ಏನಿದೆ ಅದನ್ನು ಒಡೆದು ಅವನು ಹಾರ್ತಾನೆ. ತುಂಬ ಎತ್ತರಕ್ಕೆ ಹಾರ್ತಾನೆ ಅವನು, ಎಲ್ಲರಿಗಿಂತ ತುಂಬ ಜಾಸ್ತಿ ಸ್ಪೀಡಲ್ಲಿ ಹಾರಿ ಆ್ಯಂಡ್ ಲಾಸ್ಟಿಗೆ ಆ ಐಸ್ಮ್ಯಾನ್ ಮತ್ತು ಕಾಂಚನ ಬೆನ್ನು ಮುಂದೆ ಏರಿ ಅವನು ಹಾರಿಕೊಂಡು ಅವ್ರ ಮುಂದೆ ಹೋಗ್ಬಿಡ್ತಾನೆ. ಒಟ್ರಾಶಿ ಎಷ್ಟು ದೂರ ಅವನು ಹೋಗ್ಬಿಡ್ತಾನೆ ಅಂದರೆ ಕಾಂಚನ್ ಕೂಡ ಫೈಯರೆಲ್ಲ ಇದು ಮಾಡಿಕೊಂಡು ಬರ್ತಾನೆ ಮಿದೋರಿಯನ್ನು ಸೋಲಿಸಬೇಕು ಅಂತ. ಬಟ್ ನಮ್ಮ ಮಿದೋರಿಯ ಕೂಡ ಬಿಡೋದಿಲ್ಲ. ಲೈಕ್ ನಿಮ್ಗೆ ಗೊತ್ತಿಲ್ಲ, ಕಾಂಚನ್ ಒಂದು ಟ್ರೈನಿಂಗ್ ಉಂಟು ನೋಡಿ, ಅದು ಕೂಡ ಸಖತ್ತಿರುತ್ತೆ. ಆ್ಯಂಡ್ ಮೇನ್ಲಿ ಅವನು ಪವರನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತಾನೆ ಅವನು. ಆ್ಯಂಡ್ ನಾವು ನೋಡ್ತೀವಿ ಮಿದೋರಿಯ ಫೈನಲಿ ವಿನ್ ಆಗಿದ್ದಾನೆ. ಆ್ಯಂಡ್ ಇದನ್ನು ನೋಡಿ ಅವನ ತಾಯಿ ಕೂಡ ತುಂಬ ಜಾಸ್ತಿ ಖುಷಿ ಪಡ್ತಾರೆ ಆ್ಯಂಡ್ ಆಲ್ ಮೈಟ್ ಕೂಡ. ಆ್ಯಂಡ್ ಒಬ್ಬಳು ಗ್ರೀನ್ ಗರ್ಲ್ ನೋಡ್ತೀವಿ ನಾವು, ಅವಳು ಬಂದುಬಿಟ್ಟು 4th ಬಂದಿರ್ತಾಳೆ. ಆ್ಯಂಡ್ ಗೊತ್ತಿರ್ಬೋದು, 2nd ಕಾಂಚನ್ ಆಗಿರ್ತಾನೆ, 3rd ಐಸ್ಮ್ಯಾನ್ ಆಗಿರ್ತಾನೆ. ಆ್ಯಂಡ್ ನಾವು ನೋಡೋದು ಇಲ್ಲಿ ಎಲ್ಲರೂ ಕೂಡ ತುಂಬ ಜಾಸ್ತಿ ಖುಷಿಯಲ್ಲಿರ್ತಾರೆ. ಆ್ಯಂಡ್ ಮೇನ್ಲಿ ಒಂದು ಟೀಮ್ ಮಾಡಬೇಕಾಗುತ್ತೆ. ಆ್ಯಂಡ್ ನಮ್ಮ ಮಿದೋರಿಯಾಗೆ ಒಟ್ಟು ಪಾಯಿಂಟ್ಸ್ ಎಷ್ಟು ಸಿಕ್ಕಿರುತ್ತೆ ಅಂದರೆ 3 ಮಿಲಿಯನ್ ಪಾಯಿಂಟ್ಸ್. ಅದನ್ನು ಆ ಒಂದು ಪಟ್ಟಿಯನ್ನು ಹಾಕೊಂಡು ತಿರುಗಬೇಕಾಗುತ್ತೆ. ಆ್ಯಂಡ್ ಮೇಯ್ನ್ಲಿ ಈ ಹುಡುಗಿ ಇರ್ತಾಳೆ ನೋಡಿ, ಮಿಷನ್ ಮಾಡ್ತಾಳೆ, ಅವಳು ಮಿದೋರಿಯ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ತಗೊಳ್ತಿರ್ತಾಳೆ. ಅದು ನಮ್ಮ ಹೀರೋಯಿನ್ಗೆ ಇಷ್ಟ ಆಗ್ತಾ ಇರಲ್ಲ. ಓಕೆ, ಸೊ ಇಲ್ಲಿ ನಾವು ನೋಡ್ತೀವಿ 3 ಜನ, ಒಂದು ಕೌಮ್ಯಾನ್ ಇರ್ತಾರೆ ನೋಡಿ, ಅವನ ಜೊತೆ ಎಲ್ಲ ಅವರು ಟೀಮ್ ಮಾಡಿಕೊಂಡು ಆಟ ಆಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಆಫ್ಕೋರ್ಸ್ ಮಿದೋರಿ ಹತ್ರ 1 ಮಿಲಿಯನ್ ಇದ್ದು ಅವನಿಗೆ ಅಟ್ಯಾಕ್ ಮಾಡಲಿಕ್ಕೆ ತುಂಬ ಜನ ಬರ್ತಾರೆ. ಆ್ಯಂಡ್ ಫೈಟೆಲ್ಲ ಆಗುತ್ತೆ. ಆ್ಯಂಡ್ ಫೈನಲಿ ಲಾಸ್ಟಿಗೆ ಇವರ ಟೀಮ್ ವಿನ್ ಕೂಡ ಆಗ್ತಾರೆ. ಇದರಿಂದ ಮಿದೋರಿಯ ತುಂಬ ಜಾಸ್ತಿ ಅಳ್ತಾನೆ. ಈ ಸೀನ್ ಫನ್ ಇತ್ತು ಗೈಸ್. ನಾವು ಐಸ್ಮ್ಯಾನನ್ನು ನೋಡ್ತೀವಿ. ಐಸ್ಮ್ಯಾನನ್ನು ಒಬ್ಬ ನೋಟಿಸ್ ಮಾಡ್ತಾ ಇರ್ತಾನೆ. ಅವರು ಬಂದುಬಿಟ್ಟು ಫೈರ್. ಆ್ಯಕ್ಚುಲಿ ಆಲ್ ಮೈಟ್ ಫಸ್ಟ್ ಆದರೆ ಈ ಒಂದು ಫೈರ್ ಪರ್ಸನ್ ಸೆಕೆಂಡ್. ಈ ಫೈರ್ ಪರ್ಸನ್ ಬೇರೆ ಯಾರೂ ಅಲ್ಲ, ಐಸ್ಮ್ಯಾನ್ನ ಅಪ್ಪ. ಆ್ಯಂಡ್ ಇಲ್ಲಿ ನಾವು ಮಾತಾಡೋದನ್ನು ನೋಡ್ತೀವಿ. ಆ್ಯಂಡ್ ಮಿದೋರಿಯ ಸ್ವಲ್ಪ ಎಲ್ಲವನ್ನು ವಿಷಯನ ಸ್ವಲ್ಪ ಡೀಟೇಲಾಗಿ ಹೇಳಿಕೆ ಶುರು ಮಾಡ್ತಾನೆ. ಆ್ಯಂಡ್ ಅವನು ಆ್ಯಕ್ಚುಲಿ ಪವರನ್ನು ಬೇರೆಯವರಿಂದ ಪಡ್ಕೊಂಡಿದ್ದು ಯಾರು ಅಂತ ಹೆಸರು ಹೇಳಲ್ಲ ಅವನು. ಯಾಕಂದರೆ ಅವನು ತುಂಬ ಒಳ್ಳೆ ಮನುಷ್ಯ ಆಗಿರ್ತಾನೆ. ಅವನಿಗೆ ಸುಳ್ಳು ಹೇಳಿ ಬದುಕಲಿಕ್ಕೆ ಇಷ್ಟ ಇರಲ್ಲ, ಯಾರಿಗಂದರೆ ಮಿದೋರಿಯಾಗೆ. ಅದಕ್ಕೆ ಅವನು ಐಸ್ಮ್ಯಾನನ್ನು ಆಸ್ ಅ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಾನೆ. ಬಟ್ ಐಸ್ಮ್ಯಾನ್ ಮನಸ್ಸಲ್ಲಿ ಏನಿದೆ ಅದನ್ನು ತಿಳ್ಕೊಬೇಕು ಅಷ್ಟೇ. ಓಕೆ, ಇಲ್ಲಿ ನಾವು ನೋಡ್ತೀವಿ ನಮ್ಮ ಮಿದೋರಿ ಇರ್ತಾನೆ ನೋಡಿ, ಅವ್ನು ಸುಮ್ಮನೆ ಯೋಚನೆ ಮಾಡ್ತಿರ್ತಾನೆ ಏನಾದರೂ ಮಾಡಬೇಕು ಆ್ಯಂಡ್ ಈ ಕಾಂಪಿಟೇಷನಲ್ಲಿ ವಿನ್ ಆಗಬೇಕು ಅಂತ. ಆ್ಯಂಡ್ ಒಂದು ಎನದರ್ ಲೆವೆಲ್ ಶುರುವಾಗುತ್ತೆ. ಅದರಲ್ಲಿ ಮನಸ್ಸು ಕಂಟ್ರೋಲ್ ಮಾಡೋನು ಬರ್ತಾನೆ. ಫಸ್ಟಿಗೆ ನಮ್ಮ ಮಿದೋರಿಯ ಕಂಟ್ರೋಲ್ ತಪ್ತಾನೆ ಮನಸ್ಸಿಂದ ಆ್ಯಂಡ್ ಅವ್ನು ವಶ ಆಗ್ತಾನೆ. ಆ್ಯಂಡ್ ಕೊನೆಗೇನಾಗುತ್ತೆ ಅಂದರೆ ಮಿದೋರಿಯ ಬಿಡೋದಿಲ್ಲ. ಅವ್ನು ಸಕ್ಕದಾಗಿ ಒಂದು ಫೈಟ್ ಟೈಪ್ ಮಾಡ್ತಾನೆ. ಸಿಂಪಲ್ ಇರುತ್ತೆ ಆ ಫೈಟ್, ಜಾಸ್ತಿ ಕಾಂಪ್ಲೆಕ್ಸ್ ಇರೋದಿಲ್ಲ. ಆ್ಯಂಡ್ ನೋಡಿ, ಈ ಸೀಸನ್ನಲ್ಲಿಲ್ವಾ ಈ ಒಂದು ಬ್ಯಾಟಲ್ಗೆ ತುಂಬ ಜಾಸ್ತಿ ಟೈಮ್ ಕೊಡಿದ್ದಾರೆ. ನಾನು ಎಷ್ಟು ಬ್ಯಾಟಲ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇನ್ನೂ ಬ್ಯಾಟಲ್ ಇದೆ ಮಾತ್ರ ಮುಗಿಲಿಲ್ಲ. ಯಾಕಂದರೆ ಐಸ್ಮ್ಯಾನ್ ಇದ್ದು, ಕಾಂಚನ್ ಇದ್ದು, ಎಲ್ಲರದ್ದು ಬ್ಯಾಟಲ್ ಇದೆ ಮಾರ್ರೆ, ಅದೇ ತಲೆ ಬಿಸಿ ಆಗುತ್ತೆ. ಇಲ್ಲಿ ಫೈರ್ ಮ್ಯಾನ್ ಇರ್ತಾನೆ ನೋಡಿ, ಐಸ್ಮ್ಯಾನ್ನ ಅಪ್ಪ, ಅವ್ರ ಮಧ್ಯೆ ಕನ್ಫ್ಯೂಷನ್ ನಡೀತಾ ಇದೆ. ಏನು ಕಾರಣ, ಏನು ವಿಷಯ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ಗ್ರೀನ್ ಗರ್ಲ್ ಇರ್ತಾಳೆ ನೋಡಿ, 4th ಬಂದಿದ್ದಾಳೆ. ಅವಳು ಕೂಡ ತುಂಬ ಒಳ್ಳೆ ಪ್ಲೇಯರ್ ಆಗಿರ್ತಾಳೆ. ಕ್ಲಾಸ್ 1ನೇ ಒಂದು ರೈವಲ್ ಕ್ಲಾಸ್ ಇರ್ತದೆ ನೋಡಿ, ಅವ್ರು ಬಂದೆಲ್ಲ ಮಕ್ಕಳು ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಈ ಸೀನ್ ನನಗೆ ಆ್ಯಕ್ಚುಲಿ ಫನ್ನಿ ಆಗುತ್ತೆ. ಯಾಕಂದರೆ ಆ ಹುಡುಗನಿಗೆ ಒಂದು ಕುಟ್ಟಿ ಅವಳು ಪ್ರಜ್ಞೆ ತಪ್ಪಿಸ್ಬಿಡ್ತಾಳೆ. ಆ್ಯಂಡ್ ಎಲ್ಲರೂ ಕೂಡ ಈ ರೀತಿ ಫೇಸ್ ಇಟ್ಕೊಂಡಿರ್ತಾರೆ. ಲೈಕ್ ಲಿಟ್ರಲಿ ನಾನು ಎಷ್ಟು ನಕ್ಕಿದ್ದೀನಿ ಆ್ಯಂಡ್ ತುಂಬ ಹಿಂದೆ ಮಾಡಿ ಎಲ್ಲ ನೋಡಿದ್ದೀನಿ ಈ ಸೀನನ್ನು. ಆ್ಯಂಡ್ ನಾವು ನೋಡ್ತೀವಿ ಮಿದೋರಿ ಹತ್ರ ಆ ಬುಕ್ ಈಗಲೂ ಕೂಡ ಇದೆ. ಅವ್ನು ಚಿಕ್ಕ ವಯಸ್ಸಿಂದ ಯೂಸ್ ಮಾಡ್ತಿದ್ದ ಬುಕ್. ಅದರಲ್ಲಿ ಸ್ವಲ್ಪ ಡೀಟೇಲ್ಸ್ ಅವ್ನು ಬರ್ಕೊಳ್ತಾ ಇದ್ದಾನೆ, ಯಾವುದೆಲ್ಲ ಪವರ್ಸ್ ಇದೆ, ಈ ರೀತಿ ಎಲ್ಲ ಆ್ಯಕ್ಟಿವ್ ಇದೆ, ಹಾಗೆ. ಆ್ಯಂಡ್ ಇಲ್ಲಿ ಇವಳು ತುಂಬ ಜಾಸ್ತಿ ಬೇಜಾರಿರ್ತಾಳೆ. ಅದು ಮಿದೋರಿಯ ನೋಟಿಸ್ ಮಾಡ್ತಾನೆ ಆ್ಯಂಡ್ ಅವ್ನು ಧೈರ್ಯ ತುಂಬ್ತಾನೆ, ಏನು ಟೆನ್ಷನ್ ಮಾಡ್ಕೋಬೇಡ, ಕಾಂಚನ್ ಜೊತೆ ನೀನು ಫೈಟ್ ಮಾಡ್ಬೋದು ಅಂತ. ಕಾಂಚನ್ ಹೆಂಗೆ ಫೈಟ್ ಮಾಡ್ತಾನೆ, ಲೈಕ್ ಹುಡುಗಿ ಮತ್ತು ಕಾಂಚನ್ ಇದು ಸಕ್ಕತ್ತಾಗಿರೋ ಒಂದು ಫೈಟ್ ಆಗುತ್ತೆ. ಲೈಕ್ ತುಂಬ ಜಾಸ್ತಿ ಎಲ್ಲರೂ ಕೂಡ ಡಿಪ್ರೆಸ್ ಆಗಿರ್ತಾರೆ. ಲೈಕ್ ಪಾಪ ಅವಳಿಗೆ ಎಷ್ಟು ಅವಳು ಸಹಿಸ್ಕೊಂಡು ಹೋಗ್ತಾ ಇದ್ದಾಳೆ ಅಂತ. ಆ್ಯಂಡ್ ಕಾಂಚನ್ ಕೂಡ ಸ್ವಲ್ಪ ತಾಳ್ಮೆಯಿಂದ ಏನು ವರ್ಕ್ ಮಾಡಲ್ಲ, ಒಟ್ರಾಶಿ ಅವನು ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಎಲ್ಲರೂ ಕೂಡ ನೋಟಿಸ್ ಮಾಡ್ತಿರ್ತಾರೆ ಏನಾಗ್ತಾ ಇದೆ ಅಂತ. ಇಲ್ಲಿ ಮಾಸ್ಟರ್ ಕೂಡ ಒಂದು ಕಡೆಯಲ್ಲಿ ರಾಂಗ್ ಆಗಿ ಹೇಳಿಕ್ಕಿರ್ತಾರೆ. ಆವಾಗ ನಿಮಗೆ ಗೊತ್ತೇ ಇರ್ಬೋದಾ, ಬ್ಯಾಂಡೇಜ್ ಸುತ್ಕೊಂಡಿರ್ತಾರೆ ನೋಡಿ, ಅವ್ರು ಕೂತ್ಬಿಡ್ತಾರೆ ಮುಸುಡಿಗೆ. ಆಮೇಲೆ ತುಂಬ ಕಲ್ಲುಗಳನ್ನು ಒಟ್ಟು ಆಗಿರ್ತದೆ ಆಕಾಶದಲ್ಲಿ. ಆ್ಯಂಡ್ ಅವಳು ಏನು ಮಾಡ್ತಾಳೆ, ರಿಲೀಸ್ ಮಾಡ್ತಾಳೆ. ಬಟ್ ಅವಳಿಗೆ ಶಕ್ತಿ ಜಾಸ್ತಿ ಇರೋದಿಲ್ಲ ಮುಂದೆ ಅವಳಿಗೆ ಫೈಟ್ ಮಾಡಲಿಕ್ಕೆ. ಯಾಕಂದರೆ ತುಂಬ ಏಟು ಬಿದ್ದಿರ್ತದೆ ಅವಳಿಗೆ. ಅವಳಲ್ಲೇ ಬಿದ್ಕೋತಾಳೆ. ಆ್ಯಂಡ್ ಅವಳಿಗೆ ನೆನಪು ಬರೋದು ಅವಳ ತಂದೆಯ ಒಂದು ಮಾತೆಲ್ಲ, ನಾನು ಅಂದರೆ ಕೆಲಸ ಮಾಡಿ ನಿಮ್ಮನ್ನು ನೋಡ್ತೀನಿ ಅಂತ ಹೇಳಿರ್ತಾಳೆ ನೋಡಿ, ಅದು ನೆನಪೆಲ್ಲ ಬರ್ತದೆ ಅವಳಿಗೆ. ಅವಳು ಸ್ವಲ್ಪ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಬಟ್ ಅವಳಿಂದ ಆಗೋದಿಲ್ಲ, ಅವಳು ಪ್ರಜ್ಞೆ ತಪ್ಪಿರ್ತಾಳೆ. ಇದೆಲ್ಲ ನಮ್ಮ ಮಿದೋರಿಗೆ ತಡ್ಕೊಳ್ಳಿಕ್ಕೆ ಆಗ್ತಿರಲ್ಲ, ಅವನಿಗೆ ತುಂಬ ಜಾಸ್ತಿ ಬೇಜಾರಾಗ್ತಾ ಇರ್ತದೆ. ಆ್ಯಂಡ್ ಆ ಟೈಮಲ್ಲೇ ಕಾಂಚನನ್ನು ನೋಡಿ ಅವನು ಸುಮ್ಮನೆ ಅಲ್ಲಿಂದ ನಡ್ಕೊಂಡು ಹೋಗ್ಬಿಡ್ತಾನೆ. ಆ್ಯಂಡ್ ಮಿದೋರಿಯ ಹೋಗ್ತಾನೆ ನಮ್ಮ ಹೀರೋಯಿನಿಯನ್ನು ಭೇಟಿಯಾಗಲಿಕ್ಕೆ. ಆ್ಯಂಡ್ ಅವಳು ಹೇಳ್ತಾಳೆ, ಟೆನ್ಷನ್ ಮಾಡ್ಕೋಬೇಡ, ನನಗೆ ಏನೂ ಆಗಿಲ್ಲ ಅಂತ. ಇನ್ನೊಂದು ನಾವು ಕಾಂಪಿಟೇಷನ್ ನೋಡ್ತೀವಿ. ಇಲ್ಲಿ ರಾಕ್ ಮ್ಯಾನ್ ಮತ್ತು ಕೆಂಪು ಹೇರ್ ಮ್ಯಾನ್ ಇರ್ತಾರೆ ನೋಡಿ, ಅವ್ರದ್ದು ಫ್ರೆಂಡ್ಸ್ ಆಗ್ತಾರೆ. ಲೈಕ್ ಬಾಯ್ ಟೈಪು, ಬಾಯ್ ಚಾರ.
ತುಂಬ ಫನ್ನಿ ಇತ್ತು ಈ ಸೀನ್. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು ರಾಕ್ ಮ್ಯಾನ್ ಇರ್ತಾನೆ ನೋಡಿ, ಅವ್ನು ಇನ್ನೊಂದು ರೈವಲ್ ಟೀಮ್ ಅವನು. ಆ್ಯಂಡ್ ಕೆಂಪು ಹೇರ್ ಅವನು ಮಿದೋರಿಯ ಒಂದು ಕ್ಲಾಸ್ ಎ ಅವನು. ಆ್ಯಂಡ್ ಇವನು ಈ ರೀತಿಯೇ ಬೇಜಾರಲ್ಲಿ ಬರ್ತಾ ಇರುವಾಗ ಅವನಿಗೆ ಮೀಟ್ ಆಗ್ತಾನೆ ಅವನು ಆ ಒಂದು ಫೈರ್ ಮ್ಯಾನನ್ನು, ನಿಮಗೆ ಗೊತ್ತಿರ್ಬೋದು ಐಸ್ ಮ್ಯಾನ್ನ ಅಪ್ಪ. ಸೊ ಅವ್ರ ಜೊತೆ ಮಾತಾಡ್ತಾನೆ. ಇಲ್ಲಿಗೆ 9 ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಈ ಸೀಸನಲ್ಲಿ ಟೋಟಲ್ 25 ಎಪಿಸೋಡ್ ಇದೆ. ಆ್ಯಂಡ್ ನಿಮಗೊಂದು ವಿಷಯ ಹೇಳಲೇಬೇಕು, ಎಷ್ಟು ಎಳ್ದಿದ್ದಾರೆ ಮಾರ್ರೆ, ನನಗೆ ತಲೆ ಬಿಸಿ ಆಗೋಯ್ತು. ಇಡೀ ಸೀಸನ್ ಫುಲ್ ಬ್ಯಾಟಲ್ ಇದೆ. ಆ್ಯಂಡ್ ಯಾರು ವಿನ್ ಆಗ್ತಾರೆ ನೋಡಿ, ಅದು ತುಂಬ ಕ್ರೇಜಿ ಇದೆ. ಎನಿವೇಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.